ಈ ಮಾವಿನ ಹಣ್ಣಿನ ಸೀಸನಲ್ಲಿ ಮಾಡಲೇಬೇಕಾಗಿರೋ ಒಂದು ಸಖತ್ತಾಗಿರೋ ಮಾವಿನ ಹಣ್ಣಿನ ಗೊಜ್ಜು ಅಮ್ಮನ ಕೈ ರುಚಿಯಲ್ಲಿ ರೆಡಿ ಆಗ್ತದೆ. ಸಿಂಪಲ್ ರೆಸಿಪಿ ವಿತ್ ಮಿನಿಮಲ್ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ಬೇಕಾಗಿರೋದು ಒಂದು ಕಟ್ ಮಾಡಿರೋ ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚ್ ಶುಂಠಿನ ಜಜ್ಜಿಟ್ಕೋಬೇಕು. 1 ಇಂಚ್ ಬೆಲ್ಲ, ಒಂದು ಗರಿ ಕರಿಬೇವಿನ ಸೊಪ್ಪು ಮತ್ತೆ ಕಟ್ ಮಾಡಿರೋ 4 ರಿಂದ 5 ಮಾವಿನ ಹಣ್ಣು. ಸಾಧ್ಯ ಆದ್ರೆ ಕಾಡು ಮಾವಿನ ಹಣ್ಣು ಅಥವಾ ಜೀರಿಗೆ ಮಾವಿನ ಹಣ್ಣನ್ನು ತಗೊಳ್ಳಿ. ಇಷ್ಟಾದ್ಮೇಲೆ ಒಂದ್ ಬಾಣ್ಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಒಗ್ಗರಣೆಗೆ ಒಂದ್ 1/4 ಸ್ಪೂನ್ ಸಾಸಿವೆ, ಜೀರಿಗೆ, ಒಂದು ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕಟ್ ಮಾಡಿಟ್ಟಿರೋ ಈರುಳ್ಳಿ, ಜಜ್ಜಿಟ್ಟಿರೋ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು, ಬೆಲ್ಲ, 1 ಸ್ಪೂನ್ ಸಾಂಬಾರ್ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಡು, ಒಂದು ಸಣ್ಣ ಲೋಟದಲ್ಲಿ ಒಂದೇ ಒಂದ್ ಲೋಟ ನೀರು ಹಾಕಿ, ನೀರು ಕುದಿ ಬಂದ್ಮೇಲೆ ಕಟ್ ಮಾಡಿಟ್ಟಿರೋ ಮಾವಿನ ಹಣ್ಣನ್ನೆಲ್ಲ ಹಾಕಿ ಒಂದ್ 5 ನಿಮಿಷ ಬೇಯಿಸಿದ್ರಾಯ್ತು. ಮಾವಿನ ಹಣ್ಣಿನ ತೊಕ್ಕು ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನ ಜೊತೆ ಕಲ್ಸಿ ತಿಂತಾ ಇದ್ರೆ ಆಹಾ, ಸ್ವರ್ಗಕ್ಕೆ ಮೂರೇ ಗೇಣು. ಎಂದಿಗಿಂತಲೂ ಇನ್ನೊಂದ್ ಸೌಟ್ ರೈಸ್ ಎಕ್ಸ್ಟ್ರಾ ಹೊಟ್ಟೆ ಸೇರುತ್ತೆ.